ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ಈ ಕ್ಷಣದ ಹೆಡ್ಲೈನ್ಸ್. ನಂಜನಗೂಡಿನಲ್ಲಿ ರೋಡ್ ಶೋ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ. ಸಿಪಿಐಎಂ ಪಕ್ಷದಿಂದ ಪತ್ರಿಕಾಗೋಷ್ಠಿ. ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಮುಜುಗರಗೊಂಡ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಸ್ ಬಾಲರಾಜ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಅಬ್ಬರದ ಪ್ರಚಾರ ನಡೆಸಿದರು. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಬಾಲರಾಜ್ ಅವರು 1 ಲಕ್ಷಕ್ಕೂ ಹೆಚ್ಚು ಅಧಿಕ ಮತ ಅಂತರದಿಂದ ಗೆದ್ದು ಬರ್ತಾರೆ. ಇವತ್ತು ಯಾವ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರು ಜನಪ್ರಿಯ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅದನ್ನ ಮುಂದೆ ಒರೆಸ್ಕೊಂಡು ಹೋಗ್ತಕ್ಕಂತ ಕರ್ತವ್ಯ ಜವಾಬ್ದಾರಿ ಇವತ್ತು ಬಾಲರಾಜಣ್ಣ ಮೇಲಿದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ನಾಯಕತ್ವ ಕಳೆದ 10 ವರ್ಷದಲ್ಲಿ ಯಾರುಗಳು ಇವತ್ತು ನಾವು ಮನೆ ಮನೆಗೆ ತಲುಪಿಸ್ತಕ್ಕಂತ ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ರು. 1 ಕೆಜಿ ಅಕ್ಕಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರದಿಂದ. ವರ್ಷದವರೆಗೆ ರಾಜ್ಯದ ಬಡವರಿಗೆ, ದೇಶದಲ್ಲಿರ್ತಕ್ಕಂಥ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಬಡವರಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ವಿಶ್ವಕರ್ಮ ಯೋಜನೆ, ಇವತ್ತು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇವತ್ತು 18ಕ್ಕೂ ಹೆಚ್ಚು ಹಿಂದುಳಿದ ಸಮಾಜಗಳೇನಿದೆ ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡೋದ್ರ ಮೂಲಕ ಇವತ್ತು ಅವರಿಗೆ ಸ್ವಾವಲಂಬಿ ಜೀವನವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಕುಲ ಕಸುಬುಗಳಿಗೆ ಇವತ್ತು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಅವರು ಧನ ಸಹಾಯವನ್ನು ನೀಡ್ತಾ ಇರ್ತಕ್ಕಂಥದ್ದು. ಇವತ್ತು ಮನೆ ಮನೆಗೆ ಗಂಗೆ, ಶುದ್ಧ ಕುಡಿಯುವ ನೀರು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು, ಉಚಿತ ಗ್ಯಾಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅವರಿಗೂ ಕೂಡ ಇವತ್ತು ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತೇವೆ ಅಂತೇಳಿ ನರೇಂದ್ರ ಮೋದಿಜಿ ಅವರು ಭರವಸೆನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. ಬರಗಾಲ ಸಂದರ್ಭದಲ್ಲಿತ್ತು ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ. ಇವರು ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ, ಆದ್ರೆ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡೋದಿಲ್ಲ. ಇವತ್ತು ಗ್ಯಾರಂಟಿ ನೆಪದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಆ ಹಣವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿದ್ದಂತ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡೋದ್ರ ಮುಖೇನ ಇವತ್ತು 2 ಸಮುದಾಯಕ್ಕೂ ಕೂಡ ಇವತ್ತು ಅಭಿವೃದ್ಧಿಗೆ ಒಂದು ಕೊಡ್ಲಿ ಪೆಟ್ಟನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಅದು ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಬರದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಹಾಲಿನ ದರ ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ರೈತರು ತನ್ನ ಹೊಲಕ್ಕೆ ಪಂಪ್ಸೆಟ್ಗಳು ಹಾಕೋಬೇಕು ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 3 ಲಕ್ಷ ರೂಪಾಯಿ ಕಟ್ಟಬೇಕು ರೈತರು. ಇವತ್ತು ರೈತರಿಗೆ ಬದುಕಿಗೆ ಒಂದು ಬರೆ ಇಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇಂಥ ಅಧಿಕಾರ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಲ್ಲ ಉತ್ತರವನ್ನು ಕೊಡಬೇಕಾಗಿದೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಬಾಲರಾಜಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರಿಗೆ ಕೈ ಬಲಪಡಿಸತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ತುಂಬಾ ಸಂತೋಷ ಆಯ್ತು. ಸಾಕಷ್ಟು ಸಮಯ ಆದ್ರೂ ಸಹ ನಾವು ಬಹಳ ಸಮಾಧಾನದಿಂದ ಕಾಯ್ದು ನಮ್ಮ ಅಭ್ಯರ್ಥಿ ಬಾಲರಾಜಣ್ಣ ಅವ್ರು ನೋಡ್ಬೇಕು, ವಿಜಯೇಂದ್ರ ಅವ್ರು ನೋಡ್ಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ವಂದನೆಯನ್ನ ಸಲ್ಲಿಸ್ತಾ 26ನೇ ತಾರೀಕು ಮತದಾನ
26ನೇ ತಾರೀಕು ಮತದಾನ. ಬಾಲರಾಜ್ ಅವರ ಗುರುತು ಕಮಲದ ಹೂವು. ಕ್ರಮ ಸಂಖ್ಯೆ 2 ಕಮಲದ ಹೂವಿನ ಮುಂದೆ ಬಟನ್ ಅನ್ನು ಎತ್ತೋದ್ರ ಮೂಲಕ ನಮ್ಮ ಭವಿಷ್ಯದ ಸಂಸದರು ಬಾಲರಾಜ್ ಅಣ್ಣ ಅವರಿಗೆ ದೊಡ್ಡ ಅಂತರದಲ್ಲಿ ಕೆಲಸ ಆಶೀರ್ವಾದನೆ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲೂ ಮೈಮರೆಯಂಗಿಲ್ಲ. ಪ್ರತಿಯೊಬ್ರು ನಮ್ಮ ಬೂತ್ ಅಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಓಟ್ಗಳಿದೆ ಅಷ್ಟು ಓಟನ್ನು ಕಮಲದ ಗುರುತಿಗೆ ಹಾಕೋದ್ರ ಮೂಲಕ ಇಲ್ಲಿ ನಮ್ಮ ಅಭ್ಯರ್ಥಿ ಬಾಲರಾಜ್ ಅವ್ರನ್ನ ಗೆಲ್ಲಿಸಬೇಕು. ಬಂಧುಗಳೇ, ನನ್ನ ತಾಯಂದಿರಿದ್ದಾರೆ ಇಲ್ಲಿ, ಅವ್ರಿಗೋಸ್ಕರ ಒಂದು ಮಾತು ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಇದೆಯಲ್ಲ, ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅನ್ಕೊಂಡಿದ್ದೀರಿ? ಸಂಪಾದನೆ ಮಾಡಿ ಕೊಡ್ತಾ ಇದ್ದಾರೆ ಅನ್ಕೊಂಡಿದ್ದೀರಾ ತಾಯಂದಿರೇ? ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಬಸ್ ಚಾರ್ಜ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. 25ರಿಂದ 30% ಹೆಚ್ಚುವರಿ ಸಂಗ್ರಹ ಮಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಬರೋದಕ್ಕಿಂತ ಮೊದಲು ಎಷ್ಟು ದರಗಳಿತ್ತು ನೀವು ಲೆಕ್ಕ ಹಾಕಿ. ಯಾರು ಕುಡಿಯೋದೇನು ದೊಡ್ಡ ದೌರ್ಬಲ್ಯ ಅಂತ ನಾನು ಅನ್ನಲ್ಲ. ನಿಮಗೆ ಗೊತ್ತಿದೆ, ಯಾರ್ಯಾರು ಎಣ್ಣೆ ಹೊಡಿತೀರಿ ಅವ್ರಿಗೆ ಗೊತ್ತಿದೆ ರೇಟ್ ಎಷ್ಟಾಗಿದೆ ಅಂತ. ನಾವು ಲೆಕ್ಕಾಚಾರ ಮಾಡಿದ್ದೀವಿ ತಾಯಂದ್ರೆ. ಪ್ರತಿಯೊಬ್ಬ ವ್ಯಕ್ತಿ ಕುಡಿತಾ ಇದ್ದಾನಲ್ಲ, ಅವನು ಹೆಚ್ಚುವರಿಯಾಗಿ 3,000 ರೂಪಾಯಿ ಕೊಡ್ತಾನೆ ತಿಂಗಳಿಗೆ. 3,000 ಹೆಚ್ಚುವರಿ ಕೊಡ್ತಾ ಇದ್ದಾನೆ. ನಮಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಡ್ತಾ ಇರೋದು ಎಷ್ಟು? 2,000. ಗಂಡನಿಂದ ಕಿತ್ತು ದುಡ್ಡನ್ನ ಹೆಂಡತಿ ಕೊಡೋದು ದೊಡ್ಡ ಅರ್ಥಶಾಸ್ತ್ರ ಅಂತೆ ನೋಡಿ. ಮೈಸೂರಿಂದ ಬೆಂಗಳೂರಿಗೆ ಬಸ್ ಚಾರ್ಜ್ ಎಷ್ಟಾಗಿದೆ? 200 ರೂಪಾಯಿ ಆಗಿದೆ. 118 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ. ಫ್ರೀ ಬಸ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ರಶ್ ಆಗ್ತಾ ಇದೆ ಬಸ್ಗಳು. ಯಾಕೆ ರಶ್ ಆಗ್ತಾ ಇದೆ ಅಂತಂದ್ರೆ, ನಂಜನಗೂಡಿಂದ ಮಾದೇಶ್ವರನ ಬೆಟ್ಟಕ್ಕೆ 100 ಬಸ್ಗಳು ಹೋಗ್ತಾ ಇತ್ತು ಮೊದಲು, ಅದನ್ನ 50 ಇಳಿಸವ್ರೆ. ಅದಕ್ಕೆ ರಶ್ ಆಗ್ತಾ ಇರೋದು. ಏನ್ ದಿನ ಹೆಣ್ಮಕ್ಳು ಬೇರೆ ಕೆಲಸ ಇಲ್ಲ ಅಂತ ಬಸ್ ಹತ್ತಕ್ಕೆ ಹೋಗ್ತಾರ? ಮಾದಪ್ಪನ ಬೆಟ್ಟಗೋ ನಂಜನಗೂಡಿಗೋ ಹೋಗ್ತಾರೆ. ಬಸ್ಗಳ ಸಂಖ್ಯೆನ ಕಡಿಮೆ ಮಾಡಿರೋದ್ರಿಂದ ಬಸ್ ರಶ್ ಆಗ್ತಾ ಇರೋದು. ಜೊತೆಗೆ ಬಸ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ದಿವಾಳಿ ಮಾಡಲಿಕ್ಕೆ, ಕರ್ನಾಟಕದ ಅರ್ಥವ್ಯವಸ್ಥೆಯನ್ನ ದಿವಾಳಿ ಮಾಡಿ ಮುಗೀತು. ಈಗ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ಸುಸೂತ್ರವಾಗಿ ಕಟ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ ಅವರು. ಅದನ್ನ ಹಾಳು ಮಾಡಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ. ನಮ್ಮನ್ನ ದಿಕ್ತಪ್ಸಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ದಿನ ಪ್ರಚಾರ. ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಿನ ಅಡ್ವರ್ಟೈಸ್ಮೆಂಟ್. ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಏನು? ಹೌದು, ಕೊಣ್ಣೂರು ಗ್ರಾಮದ ಶ್ರೀ ವಾಸವಿ ಮಹಿಳಾ ಸಮಾಜದ ವತಿಯಿಂದ ಹನುಮ ಜಯಂತಿಯನ್ನ ವಿಶೇಷವಾಗಿ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಆಚರಿಸಿದರು. ಈ ಸಂದರ್ಭದಲ್ಲಿ ಊರಿನ ಮುತ್ತೈದರಿಗೆ ಉಡಿ ತುಂಬುವುದು, ಕಂಕಣ ಭಾಗ್ಯ ಹಾಗೂ ಹನುಮನ ತೊಟ್ಟಲು ಪೂಜೆ, ಇನ್ನೂ 10 ಹಲವು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳನ್ನು ವಾಸವಿ ಮಹಿಳಾ ಸಮಾಜದ ವತಿಯಿಂದ ಈ ಕಾರ್ಯಕ್ರಮಗಳು ಜರುಗಿದವು. ಗದಗ ಜಿಲ್ಲೆ ನರಗುಂದ ತಾಲೂಕಿನ ನಮ್ಮ ಹೆಮ್ಮೆಯ ಕೊಣ್ಣೂರು ಗ್ರಾಮದಲ್ಲಿ ದವನದ ಹುಣ್ಣಿಮೆಯ ಅಂಗವಾಗಿ ಶ್ರೀ ಮಾರುತಿ ದೇವರ ತೊಟ್ಟಿಲೋತ್ಸವದ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ತೊಟ್ಟಿಲೋತ್ಸವದ ಪೂಜಾ ಕಾರ್ಯಕ್ರಮ, ನಂತರ ಮುತ್ತೈದರಿಗೆಲ್ಲ ಉಡಿಯನ್ನು ತುಂಬುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಪೂಜಾ ಕಾರ್ಯಕ್ರಮದ ನಂತರ ಬಂದಂತಹ ಎಲ್ಲ ಸದ್ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕೊಣ್ಣೂರು ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಸಡಗರ ಸಂಭ್ರಮದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಿದರು.
ಅಲ್ಲಿ ಕೊಡಿ ಪ್ರಸಾದ ಕೊಡ್ತಾರ ತೋತೆ ಪ್ರಸಾದಲ್ಲೇ ಚೌಪಿಲಿ ಬೆಳೆದಿರ ಅಂತ ಕೊಟ್ಟಿದ್ದೀರ ಬೆಳೆ ಬರ್ತಾನೆ ಚೌಪುಲ ಬೆಳೆ ಶ್ಯಾಮರ ಕಾಯಿ ಹೋಗ್ಬಿಡ್ರಿ. ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಸಿಪಿಐನ ಜಿಲ್ಲಾ ಕಾರ್ಯದರ್ಶಿ ಗೈಬು ಜೈನಖಾನ್ ಪತ್ರಿಕಾಗೋಷ್ಠಿ ನಡೆಸಿ ಸಂವಿಧಾನ ಬದಲಿಸುತ್ತೇವೆ ಎನ್ನುವ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿ ಸಂವಿಧಾನ ಉಳಿಯಬೇಕಾದರೆ ಬಿಜೆಪಿಗೆ ಯಾರು ಮತ ನೀಡಬೇಡಿ ಎಂದು ಸುದ್ದಿಗೋಷ್ಠಿ ನಡೆಸಿದರು. ಈ ಸಮಯದಲ್ಲಿ ಸಿಪಿಐನ ಜಿಲ್ಲಾ ಸದಸ್ಯರುಗಳಾದ FM ನದಾಫ್, LS ನಾಯಕ್ ಹಾಗೂ ನಾಗಪ್ಪ ಸೊಂಗೊಳ್ಳಿ ಅವರು ಹಾಜರಿದ್ದರು. ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಭಾಗವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೀವಿ. ನಾವು ಪತ್ರಿಕಾಗೋಷ್ಠಿ ಯಾಕೆ ಕರೆದೀವಿ ಅಂತಂದರೆ, ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಂತಂದರೆ ಈ ಸಲ BJP ಸೋಲಿಸಬೇಕು ಅಂತೇಳಿ CPM ಪಾರ್ಟಿ ಜಿಲ್ಲಾದ ಎಲ್ಲರಿಗೂ ಮನವಿ ಮಾಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದೀವಿ. ನಾವು ಯಾಕೆ ಸೋಲಿಸಬೇಕು ಅಂಥೇಳಿ ಅದರ ಬಗ್ಗೆ ನಾನು ಹೇಳ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ ಹೇಳಿದಂಥ ಪ್ರಧಾನಮಂತ್ರಿಗಳು ಏನು ಮಾಡ್ಯಾರ ಅಂತ ನಿಮಗೆಲ್ಲ ಗೊತ್ತಿದೆ. ಶ್ರಮಮೇವ ಜಯತೆ ಅಂಥೇಳಿ, ಕಾರ್ಮಿಕರ ಪರವಾಗಿ ಶ್ರಮಮೇವ ಜಯತೆ, ಶ್ರಮಿಕರು ಯಾರಿದ್ದಾರೆ ಅವರಿಗೆ ನಾವು ಎತ್ತಿ ಹಿಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಬಗ್ಗೆ ಏನಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮತ್ತು ವಿಕಸಿತ ಭಾರತ ಅಂತೇಳಿ ಹೀಗೆ ಹಲವಾರು ಘೋಷಣೆಗಳನ್ನು ಹೇಳುತ್ತಾ ನಮ್ಮ ದೇಶದ ಎಲ್ಲ ಜನರಿಗೆ ಮಂಕುಬೂದಿಯನ್ನು ಅರಿಚಿ ಕಳೆದ 10 ವರ್ಷಗಳಿಂದ ಏನು ಅಧಿಕಾರವನ್ನು ನಡೆಸಿದ್ದಾರೆ ಈ ಕೇಂದ್ರದಲ್ಲಿರುವಂಥ BJP ಸರ್ಕಾರ, ಈ ದೇಶವನ್ನು ಅತ್ಯಂತ ದುಸ್ಥಿತಿಗೆ ತಳ್ಳಿದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದು ಅಷ್ಟೇ ಅಲ್ಲ, ಸರ್ವಾಧಿಕಾರಿ ಧೋರಣೆ, ಎಲ್ಲರನ್ನೂ ತಮ್ಮ ಕಪಿಮುಷ್ಟಿಯಲ್ಲಿ ತಗೊಂಡು ಕೆಲಸ ಮಾಡುವಂಥದ್ದು ಏನಿದೆ ಅಲ್ಲ, ಅದೊಂದು ಸರ್ವಾಧಿಕಾರಿ ಧೋರಣೆಯನ್ನು ತಾಳೈತಿ ಅನ್ನುವಂಥದ್ದು ನಾನು ಇಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮ್ಮ ಭಾರತ ಸಂವಿಧಾನದ 4 ಆಧಾರ ಸ್ತಂಭಗಳಾದಂಥ ಜಾತ್ಯತೀತ, ಪ್ರಜಾಪ್ರಭುತ್ವ, ಒಕ್ಕೂಟವಾದಿ ಸ್ವರೂಪ, ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಾರ್ವಭೌಮತೆಯ ಮೇಲೆ ಗಂಭೀರ ದಾಳಿಗಳನ್ನು ನಡೆಸುವಂಥದ್ದು ಅವರು ಮಾಡ್ಯಾರ. ಅದು ಅಷ್ಟೇ ಅಲ್ಲದೆ ಹಿಂದುತ್ವವನ್ನು ಹೇರುವ ಮೂಲಕ ಜನರನ್ನು ವಿಂಗಡಣೆ ಮಾಡುವಂಥ ಒಂದು ಕೆಲಸ ಈ ಸರ್ಕಾರ ಮಾಡೈತಿ. ಇಂಥ ಸರ್ಕಾರ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಎಲ್ಲ ಜನರಿಗೆ ವಿನಂತಿ ಮಾಡ್ತೀವಿ. ನಾವು ಅವ್ರಿಗೆ ಬೆಂಬಲ ಮಾಡಬೇಡ್ರಿ ಅಂತ. ಅದೇ ರೀತಿ ನಾವು ಭ್ರಷ್ಟಾಚಾರ ಇಲ್ಲದಂಥ ಒಂದು ಆಡಳಿತವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಾ ಖಾವುಂಗ ನಾ ಖಾನೆ ದೂಂಗ ಅನ್ನುವಂಥ ಮಾತನ್ನು ಹೇಳಿದರು. ನಾವು ತಿನ್ನೋದಿಲ್ಲ, ತಿನ್ನಿಸಿ ಬಿಡುವುದಿಲ್ಲ ಅಂತೇಳಿ. ನಿಮಗೆಲ್ಲರಿಗೂ ಗೊತ್ತಿದೆ, ಇಲೆಕ್ಷನ್ ಬಾಂಡ್ಗಳಲ್ಲಿ ಒಂದು ಭ್ರಷ್ಟಾಚಾರ ಇಷ್ಟು ನಡೆದೈತಿ. 8,252 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಮೂಲಕ ಅವ್ರು ಇದನ್ನು ಮಾಡ್ಯಾರ. ಯಾವ ರೀತಿ ಮಾಡ್ಯಾರಂದ್ರೆ, ಅವ್ರು ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ID ರೇಡ್ ಮಾಡಿಸೋದು,
ಐಡಿಯೇಟ್ ಮಾಡಿಸೋದ್ರ ಮೂಲಕ ಅಂಜಿಸಿ ಅವ್ರ ಕಡೆಯಿಂದ ದೇಣಿಗೆ ಪಡೆಯುವಂಥದ್ದು ಕೆಲಸನೂ ಇವತ್ತು ಬಿಜೆಪಿ ಸರ್ಕಾರ ಮಾಡೈತಿ ಅನ್ನುವಂಥದ್ದು. ಮತ್ತು 2014ರಲ್ಲಿ ಅವರು ಬಂದ ತಕ್ಷಣ ಏನು ಹೇಳಿದ್ರಂದ್ರೆ ಗರೀಬಿ ಹಟಾವು ಅಂದ್ರೆ ಬಡತನವನ್ನು ನಾವು ಹೋಗಲಾಡಿಸ್ತೀವಿ ಅನ್ನುವಂಥದ್ದು ಹೇಳಿದ್ರು. ಈಗ ಅವ್ರದೇ ಸರ್ಕಾರ ಇರುವಂತ ಇದರಿಂದ ಅಂಕಿಅಂಶ ನಾವು ತೆಗೆದ್ರೆ 80 ಕೋಟಿ ಜನ ಇವತ್ತು ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇದ್ದಾರೆ. ಅಂದ್ರೆ ಬಡತನ ರೇಖೆಗಿಂತ ಕೆಳಗೆ 80 ಕೋಟಿ ಜನ ಅದ. ಆಮೇಲೆ ನಾವು 5 ಕಿಲೋ ಅಕ್ಕಿ ಕೊಡಾಕ್ತೀವಿ ಅಂತ ಹೇಳಾಕ್ತಾ ಇರೋರು. ಅವ್ರು 5 ಕಿಲೋ ಅಕ್ಕಿ ಕೊಟ್ರಂದ್ರೆ ಹಸಿವಿನ ಸೂಚಕಾಂಕ ಕಮ್ಮಿ ಆಗ್ಬೇಕಾಗಿತ್ತು. ಇಡೀ ಜಗತ್ತಿನಲ್ಲಿ ನಮ್ಮ ದೇಶ 111ನೇ ಸ್ಥಾನಕ್ಕೆ ಐತಿ. ಅಂದ್ರೆ ಇನ್ನೂ ಹಸಿವಿನ ಇದು ಇನ್ನೂ ಹೆಚ್ಚೈತೆ ಅಂತ ಅದರ ಅರ್ಥ. ಅಂದ್ರೆ ಆ ರೀತಿ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳಿದ್ರು, ನಾವು ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಕೊಡುವುದಲ್ಲ, ಕೋವಿಡ್ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾರ್ಖಾನೆಗಳನ್ನು ಮುಚ್ಚೋದ್ರ ಮೂಲಕ ಟೋಟಲ್ ಆಗಿ 60 ಲಕ್ಷ ಉದ್ಯೋಗಗಳನ್ನ ಅವರು ನಾಶ ಮಾಡ್ಯಾರ, ಕಡಿತಾಗ್ಯಾವು ಅನ್ನುವಂಥದ್ದು ನಾನು ಹೇಳ್ತೀನಿ. ಹೆಂಗೆ ಕಡಿತಾಗ್ಯಾವ ಅಂತಂದ್ರೆ ಕಾನೂನುಗಳನ್ನ ಇದು ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿದರು. ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡುವುದರ ಮೂಲಕ ಇವತ್ತು ದುಡಿಯೋರ ಹೊಟ್ಟೆ ಮೇಲೆ ಕಾಲು ಕೊಡುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡೈತಿ. ಆ ಕಾರಣ ಬಿಜೆಪಿಯನ್ನ ಬೆಂಬಲಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದೇ ರೀತಿಯಾಗಿ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂದಿದ್ದು ಉದ್ಯೋಗಗಳನ್ನು ಕೊಡಲಿಲ್ಲ. ಆದ್ರೆ ಉದ್ಯೋಗ ಕೇಳಕ್ ಹೋದ್ರೆ ಯುವಜನರಿಗೆ ಪಕೋಡ ಮಾರ್ರಿ ಅನ್ನುವಂಥ ಮಾತನ್ನು ಹೇಳಿರೋರು. ಅಂದ್ರೆ ನಮ್ಮ ದೇಶದ ಯುವಕರಿಗೆ ಮತ್ತು ನಿರುದ್ಯೋಗ ಯುವತಿಯರಿಗೆ ಇವತ್ತು ಅವಮಾನ ಮಾಡಿದಂತ ಮೋದಿ ಸರ್ಕಾರ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ. ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಹೊರದೇಶದಲ್ಲಿ ವಿದೇಶದಲ್ಲಿ ಅಂದ್ರೆ ಸ್ವಿಸ್ ಬ್ಯಾಂಕ್ನಲ್ಲಿ ಹಣವನ್ನು ಇಟ್ಟಿದ್ದಾರೆ. ಅಂದ್ರೆ ಆ ಕಪ್ಪ ಹಣವನ್ನು ನಾವು ನಮ್ಮ ದೇಶಕ್ಕೆ ತಂದು ಪ್ರತಿಯೊಬ್ಬ ಪ್ರಜೆಯ ಖಾತೆಗೆ ಇವತ್ತು 15 ಲಕ್ಷ ರೂಪಾಯಿಗಳನ್ನ ನಾವು ಹಾಕ್ತೀವಿ ಅಂತ ಹೇಳಿದ್ರು. ಇವತ್ತು ಏನ್ ಮಾಡ್ಯಾರ ಅಂತಂದ್ರೆ 15 ಲಕ್ಷ ಅಲ್ಲ, 15 ರೂಪಾಯಿನೂ ಹಾಕಿಲ್ಲ. ಅದು ಕೇಳಕ್ ಹೋದ್ರೆ ಅಮಿತ್ ಶಾ ಅವ್ರು ಹೇಳ್ತಾರ, ಓ ಹಮಾರ ಇದು ಜುಮ್ಲಾ ಹೈ ಅಂತ ಹೇಳಿ. ಅಂದ್ರೆ ಅದು ಒಂದು ನಮ್ದು ಮಾತದು ಹಂಗ ಹೇಳಿವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ. ಇಂಥ ಒಂದು ಸುಳ್ಳು ಹೇಳುವಂತ ಸರ್ಕಾರ ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡಬೇಕಾಗೈತೆ ಅನ್ನುವಂಥ ಮಾತನ್ನ ಹೇಳಿದ್ದೇವೆ. ಆಮೇಲೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಮೋದಿ ಅವರು 2014ರಲ್ಲಿ ಚುನಾವಣಾ ಭಾಷಣದಲ್ಲಿ ಹೇಳಿದ್ರು. 2014ರಲ್ಲಿ ಹೇಳಿದಂತ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತೇಳಿ ದಿಲ್ಲಿಯಲ್ಲಿ ಲಕ್ಷಗಟ್ಟಲೆ ರೈತರು ಚಳವಳಿ ಮಾಡಿದ್ದಕ್ಕ ಅವ್ರ ಮೇಲೆ ಅಶ್ರುವಾಯು ಮಾಡಿ ಎಷ್ಟೋ ಜನ ರೈತರು ತೀರ್ಕೊಂಡ್ರಲ್ಲಿ. ಅದನ್ನ ಮಾತು ವಾಪಸ್ ತಗೊಂಡು ಬದಲಿ ಮಾಡಿದ್ರು ಅವರು. ಅದನ್ನ ಮಾತು ವಾಪಸ್ ತಗೊಂಡ್ರೆ ಅವಾಗ ಚಳವಳಿ ಮುಗಿತು. ಅದು ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಮೇಲೆ ಅದನ್ನ ಹೊರೆ ಹಾಕಿ ಒತ್ತಾಯ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಆದ್ರೆ ಕೇರಳದಲ್ಲಿ ಆಗ್ಲಿಲ್ಲ, ತಮಿಳುನಾಡು ಆಗ್ಲಿಲ್ಲ, ಆಂಧ್ರ ಆಗ್ಲಿಲ್ಲ, ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಲಿಲ್ಲ. ಆದ್ರೆ ಅದನ್ನ ಜಬರ್ದಸ್ತಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಮತ್ತೆ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಇದ್ರಲ್ಲ, ಅದು ಇನ್ನೂವರೆಗೆ ಕೊಡಲಿಲ್ಲ ಅಂತ ಮತ್ತೆ ರೈತರು ಏನು ದಿಲ್ಲಿ ಗಡಿಯಲ್ಲಿ ಏನು ಚಳವಳಿ ಮಾಡಾಕತ್ತಾರ. ಆ ಚಳವಳಿ ಮಾಡುವಂತ ರೈತರ ಮೇಲೆ ಲಾಠಿ ಪ್ರವಾಹ ಮಾಡ್ಯಾರ. ಮಳೆಗಳನ್ನ ಅಂದ್ರೆ ಏನು ಮಳಿ ಬಡಿತಲ್ಲ, ಆ ಮಳಿಗಳನ್ನ ರೋಡ್ ಮೇಲೆ ಬಡದ ಕೆಲಸ ಅವರಿಗೆ ಚಳವಳಿ ಮಾಡ್ಲಾರ್ದಂಗಂತ ಒಂದು ಸ್ಥಿತಿಗೆ ತಂದಾರ. ಇಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ ನಮಗೆ ಬೇಕಾ ಅನ್ನುವಂತ ಎಲ್ಲ ಮತದಾರರು ವಿಚಾರ ಮಾಡ್ಬೇಕನ್ನುವಂತ ಮಾತನ್ನ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ನಮಗೆ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅವರು ಅಫಿಡವಿಟ್ ಹಾಕ್ಯಾರ, ಆಗುದಿಲ್ಲ ನಮ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ. ಅದಕ್ಕೇನೈತೆ, ಇಂಥ ಸರ್ಕಾರ ನಮಗೆ ಬೇಡ, ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತ ಸರ್ಕಾರ ನಮಗೆ ಬೇಡ ಅಂತೇಳಿ. ಅದೇ ರೀತಿ ಕಾರ್ಮಿಕ ಕಾನೂನುಗಳನ್ನ ಆಗಲೇ ಹೇಳಿ ನಾನು 24 ಸಂಹಿತೆಗಳನ್ನ ಅಂದ್ರೆ 24 ಕೋಡ್ಗಳನ್ನ ಇವತ್ತು 4 ಕೋಡ್ಗಳನ್ನ ಇದು ಮಾಡಿ ಇವತ್ತು ಏನ್ ಮಾಡಾಕ್ತಾರೆ ಅಂದ್ರೆ ಬಡವರಿಗೆ, ಕಾರ್ಮಿಕರಿಗೆ ಸಿಗುವಂತ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಸಹ ಕಡಿತ ಮಾಡುವಂತ ಒಂದು ಪರಿಸ್ಥಿತಿಯನ್ನು ತರಾಕ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮೊದಲೇನಿತ್ತಂತಂದ್ರೆ ಒಂದು ಕಾರ್ಖಾನೆ ಒಳಗೆ 11 ಜನ ಇದ್ರಂದ್ರೆ ಅಲ್ಲಿ ಲೇಬರ್ ಕಾನೂನುಗಳನ್ನ ಲಾಗು ಹಾಕಿದೆ. ಅವರಿಗೆ ಲಾಗ್ ಬುಕ್ ಕೊಡಬೇಕು, PF ಕೊಡಬೇಕು, ಆಮೇಲೆ ಪ್ರಾವಿಡೆಂಟ್ ಫಂಡ್ ಕೊಡಬೇಕು, ಇದು ಬೋನಸ್ ಕೊಡಬೇಕು, ಈ ರೀತಿ ಎಲ್ಲ ಕಾಯ್ದೆಗಳಿದ್ದು ಈಗ ಮಾಡ್ಕೋಬೇಕು ಅಂತ ಹೇಳಿ ಅಂದ್ರೆ ಕಡ್ಡಾಯವಾಗಿ ಇದನ್ನ ಅದು ಎಲ್ಲ ಮಾಡಾಕತ್ತೀವಿ ನಾವು. ಅಂದ್ರೆ ಅವ್ರ ಮೇಲೆ ಒತ್ತಾಯ ಮಾಡಿ ನಮ್ಮ ಹೋರಾಟದ ಹಕ್ಕನ್ನು ಕಸಿಕೊಳ್ಳುವಂತ ಒಂದು ಕುತಂತ್ರ ಮಾಡಾಕ್ತಾರ. ಈ ರೀತಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸುವಂತ ಸರ್ಕಾರ ನಮ್ಗೆ ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡಿ ಮತದಾನವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈ ಸಂವಿಧಾನ ಆದ ಆಶಯಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಅನಂತಕುಮಾರ್ ಹೆಗಡೆ ಅವರು ಬಹಳ ಸಲ ಹೇಳ್ಯಾರ, ನಾವು ಬಂದೀವಂತಂದ್ರೆ ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ಯಾರ ಅವರು. ಆ ಸಂವಿಧಾನ ಬದಲಿ ಮಾಡೋದು ಅಷ್ಟ ಹಗರಲ್ಲದು. ಅಂದ್ರೆ ಇಂಥ MP ಗಳು ಅಥವಾ ಇಂಥ BJPಯ MP ಗಳು ಈ ರೀತಿ ಮಾತಾಡ್ತಾರಂತಂದ್ರೆ ನಮ್ಮ ಸಂವಿಧಾನಕ್ಕೆ ಚ್ಯುತಿ ಬಂದೈತಿ, ಗಾಯ ಆಗೈತಿ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಎಡಪಕ್ಷ ಮತ್ತು ಬೇರೆ ಬೇರೆ ಪಕ್ಷಗಳು, ಎಡಪಕ್ಷಗಳು ಏನದಾವು, ನಾವೇನು ಹೇಳ್ತೀವಿ ಅಂತಂದ್ರೆ ಸಂವಿಧಾನದ ಆಶಯಗಳು ಉಳಿಬೇಕಂತಂದ್ರೆ BJP ಕೂಟವನ್ನು ಸೋಲಿಸಲೇಬೇಕು.
ಬಿಜೆಪಿ ವಿರುದ್ಧ ಮತ ಚಲಾಯಿಸುವುದೇ ದೇಶ ಪ್ರೇಮದ ಕೆಲಸ. ಅವ್ರ ವಿರುದ್ಧ ಮತ ಚಲಾಯಿಸುವುದೇ ಇವತ್ತು ನಮ್ಮ ದೇಶ ಪ್ರೇಮ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಮತ್ತು ಅದೇ ರೀತಿ ಈ ದೇಶದ ಆದಾಯವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾರಿ ಎರೆದಂಥ ನಮಗೆ ಮೋದಿ ಸರ್ಕಾರ ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ವಿಚಾರ ಮಾಡಬೇಕು. ಈ ಭೂಮಿಯ ಋಣವನ್ನು ಹೊಂದಿದವರು ಇವತ್ತು ಬಿಜೆಪಿ ಕೂಟದ ವಿರುದ್ಧ ಮತ ಚಲಾಯಿಸಬಾರದು. ನಾವು ಮನವಿ ಮಾಡ್ತೀವಿ. ಐಕ್ಯತೆಗೆ ಹೆಸರು ಆಗಿರುವಂಥ ನಮ್ಮ ಭಾರತ ದೇಶವನ್ನ ಏನು ಐಕ್ಯತೆಯಿಂದ ನಾವು ಇದ್ದೀವಿ, ಆ ಐಕ್ಯತೆಯನ್ನು ಹಾಳು ಮಾಡುತ್ತಿರುವಂಥ ಬಿಜೆಪಿ ಸರ್ಕಾರ ನಮಗೆ ಬೇಕಾಗಿಲ್ಲ. ಅದಕ್ಕೇನೈತಿ, ನಮ್ಮ ಎಡಪಕ್ಷಗಳು ಇವತ್ತ ಇಂಡಿಯಾ ಒಕ್ಕೂಟ ಅಂತೇಳಿ ಏನು ಮಾಡ್ಕೊಂಡಾರ, ಇಂಡಿಯಾ ಅಲೈನ್ಸ್. ಆ ಇಂಡಿಯಾ ಅಲೈನ್ಸ್ ಭಾಗವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ರಿ, ಬಿಜೆಪಿಯನ್ನು ಸೋಲಿಸ್ರಿ ಅನ್ನುವಂಥ ಮಾತನ್ನ ನಾವು ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ವಿನಂತಿ ಮಾಡಿ ಹೇಳ್ತೀವಿ. ಬಿಜೆಪಿ ಸೋಲಿಸಿ ದೇಶವನ್ನು ಉಳಿಸಿ ಅನ್ನುವಂಥ ಘೋಷಣೆಯನ್ನು ನಾವು ನೀಡಾಕ್ತೀವಿ ಅಂತೇಳಿ ಇಷ್ಟು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀವಿ. ಈ ಚುನಾವಣೆ ಹೊತ್ತಿನಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಅಪಾಯದೊಳಗೆ ಬಂದೈತಿ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗುತ್ತೆ. ಯಾಕಂತ ಹೇಳಿದರೆ, ಏನು ಸ್ವಾತಂತ್ರ್ಯ ನಂತರದೊಳಗೆ ಮೊದಲೇ ಚುನಾವಣೆ 1951 ನಡೀತು. ಅಲ್ಲಿಂದ ಹಿಡಿದು 2014ರವರೆಗೆ ಯಾರಾದರೂ ಅಧಿಕಾರ ಮಾಡಿದರೆ ಅವ್ರು ಎಲ್ಲರೂ ಕೂಡ ಪ್ರಜಾಪ್ರಭುತ್ವದೊಳಗೆ ನಂಬಿಕೆ ಇಟ್ಟಂಥವ್ರು. ಆಮೇಲೆ ಪತ್ರಿಕೆಗಳು ಅವತ್ತು ಸ್ವತಂತ್ರವಾಗಿತ್ತು. ತಮಗೇನು ಬೇಕು ಅದನ್ನು ಬರೆಯುವಂತಹ ಸ್ವಾತಂತ್ರ್ಯವನ್ನು ಪತ್ರಿಕೆಗಳು ಹೊಂದಿತ್ತು. ಚುನಾವಣಾ ಕಮಿಷನರ್ಗಳ ಮೇಲೆ ಎಷ್ಟೋ ಆರೋಪಗಳು ಬಂದರೂ ಕೂಡ ಚುನಾವಣಾ ಕಮಿಷನರ್ಗಳು ಕೂಡ ಒಂದು ತಮ್ಮ ಅಧಿಕಾರವನ್ನು ಚಲಾಯಿಸಿದಂತಹ ಉದಾಹರಣೆಗಳನ್ನು ನಾವು ನೋಡಿದೆ. ಈ ಹೊತ್ತಿನೊಳಗೆ ದೇಶದೊಳಗೆ ಚುನಾವಣೆಗಳು ಯಾವ ರೀತಿ ಆಗಬೇಕು ಇಸುವಂಥ ಹೊತ್ತಿನೊಳಗೆ ಅಥವಾ ಆಳಿದಂಥ ಹೊತ್ತಿನೊಳಗೆ ಆಳುವ ಪಕ್ಷದವರು ತಮ್ಮ ಸಾಧನೆಗಳನ್ನು ಹೇಳ್ತಾ ಹೋಗಬೇಕು. ವಿರೋಧ ಪಕ್ಷ ಆಳುವ ಪಕ್ಷ ಏನು ಮಾಡಿಲ್ಲ ಅನ್ನುವಂಥದ್ದನ್ನು ವಿರೋಧಿಸಬೇಕು. ಈ ಮೂಲಕ ಚುನಾವಣೆ ನಮ್ಮ ದೇಶದೊಳಗೆ ಮೊದಲಿಂದ ನಡ್ಕೊತಾ ಬಂದ. ಆದರೆ ಇವತ್ತೇನು ನಡೆದೈತಿ, ಇವತ್ತು ಆಳುವ ಪಕ್ಷದವರು 10 ವರ್ಷ ತಾವು ಏನು ಮಾಡೇವೆ ಅನ್ನುವಂಥ ಸಾಧನೆಯನ್ನು ಹೇಳ್ತಾ ಇಲ್ಲ. ಇವತ್ತು ಹೇಳುವಂಥದ್ದೇನು, ದೇಶವನ್ನು ವಿಭಜನೆ ಮಾಡಿ ಮತ ಪಡಿಬೇಕು ಅನ್ನೋ ಅರ್ಥದೊಳಗೆ ಪ್ರಧಾನಿ ಮೋದಿ ಅವರು ಪ್ರತಿನಿತ್ಯ ಮಾತಾಡಕತ್ತಾರೆ. ಓಪನ್ ಆಗಿ ಒಂದು ಧರ್ಮದ ಹೆಸರನ್ನು ತಗೊಂಡು ಒಂದು ಧರ್ಮದ ಜನರನ್ನು ರಾಜಸ್ಥಾನದ ಒಂದು ಇದರೊಳಗೆ ಚುನಾವಣಾ ಭಾಷಣದೊಳಗೆ ಇವತ್ತು ಮಾತಾಡ್ತಾರೆ. ಅಂದರೆ ಧರ್ಮದ ಆಧಾರದೊಳಗೆ, ಜಾತಿಯ ಆಧಾರದೊಳಗೆ ಮತ ತಗೋಬೇಕು ಅನ್ನುವಂಥ ಒಂದು ವಿಚಾರ. 2014ರೊಳಗೆ ಮೋದಿಯವರು ಆರಿಸಿ ಬಂದಾಗ ನಾ ಖಾವುಂಗ ನಾ ಖಾನೆ ದುಂಗ ಅನ್ನುವಂಥದ್ದು, ಅಚ್ಚೇ ದಿನ ಆಯಂಗಿ ಅನ್ನುವಂಥದ್ದು, ಮತ್ತು ಕಪ್ಪು ಹಣ್ಣವನ್ನು ನಾವು ವಿದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ್ಣು ಆಗಿ ಅದನ್ನು ತೊಗೊಂಡು ಬರ್ತೇವೆ ಅಂತ ತಿಳ್ಕೊಂಡ ಚುನಾವಣೆಯನ್ನು ಎದುರಿಸಿದಂಥ ಮೋದಿ ಅವ್ರ ಮೇಲೆ ಇಡೀ ದೇಶ ವಿಶ್ವಾಸ ಇಟ್ಟು ಚುನಾವಣೆಯನ್ನು ಅದರೊಳಗೆ ಗೆದ್ದು ಬಂದು 2019ರ ಚುನಾವಣೆ ಒಳಗೆ ಅವ್ರು ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಎಷ್ಟು ಕಪ್ಪು ಹಣ ವಿದೇಶದಿಂದ ತಂದೀವಿ ಅನ್ನೋದನ್ನು ಅವ್ರು ಹೇಳಬೇಕಾಗಿತ್ತು. ಅಚ್ಚೇದಿನ ಎಲ್ಲಿಗೆ ಬಂದು ಅನ್ನುವಂಥದ್ದನ್ನು ಹೇಳಿ ಚುನಾವಣೆ ಎದುರಿಸಬೇಕಾಗಿತ್ತು. ಖಾವುಂಗ ನಾ ಖಾನೆ ದುಂಗ, ಇದು ಎಷ್ಟು ಭ್ರಷ್ಟಾಚಾರ ನಾವು ಕಡಿಮೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಮಾಡಬೇಕಾಗಿತ್ತು. 2016 ಅಕ್ಟೋಬರ್ 8ರಂದು ಏನು ಘೋಷಣೆ ಮಾಡಿದರು, ಕಪ್ಪು ಹಣಕ್ಕಾಗಿ ನಾವು 5,000 ಮತ್ತು 1,500 ನೋಟನ್ನು ಬ್ಯಾನ್ ಮಾಡೀವಿ. ಯಾಕಂದ್ರೆ ಅದಕ್ಕೆ ಕಾರಣ ಏನು ಕೊಟ್ಟಿದ್ರು ಅಂತ, ಕಪ್ಪು ಹಣ ಹೊರಗೆ ಬರ್ತೈತಿ. ಎಷ್ಟು ಕಪ್ಪು ಹಣ ನೋಟ್ ಬ್ಯಾನ್ ಮಾಡೋದ್ರಿಂದ ಬಂತು ಅನ್ನೋದರ ಮೇಲೆ 2019ರ ಚುನಾವಣೆ ನಡಿಬೇಕಾಗಿದೆ. ದುರದೃಷ್ಟವಶಾತ್ ಇವತ್ತು ಅಲ್ಲಿಯ ಕಾಶ್ಮೀರದ ರಾಜ್ಯಪಾಲ ಹೇಳುವ ಹಾಗೆ ನಾವು ಇವತ್ತು ವಿಚಾರ ಮಾಡಿದರೆ, ಪುಲ್ವಾಮಾ ಮಾಡಿಸಿದವರು ಯಾರು, ಪುಲ್ವಾಮಾ ಅನ್ನುವಂಥ ಒಂದು ಘಟನೆಯನ್ನು ಇಡೀ ದೇಶದ ಮೇಲೆ ಬಾಲಾಕೋಟ್ ಅನ್ನುವಂಥ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತ ತಿಳ್ಕೊಂಡು ಹೇಳಿ ಯಾವುದು ಅದರೊಳಗೆ ಸತ್ಯಾಂಶನೇ ಇಲ್ಲ. ಇವತ್ತು ಅವೇನು 45 ಜನರ ಸೈನಿಕರ ಹೆಣಗಳ ಮೇಲೆ ಚುನಾವಣೆ ಮಾಡಿ 2019ರನ್ನಾಗಿದೆ.
2019 ಚುನಾವಣೆ ಒಳಗೆ 2014ರಿಂದ 19 ಮಧ್ಯದೊಳಗೆ ಏನೇನು ಕೆಲಸ ಮಾಡೇವೆ ಅನ್ನೋದು ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳಾರದ ಜನ ಆ ಪುಲ್ವಾಮಾ ಮೇಲೆ ಏನು ಅಟ್ಯಾಕ್ ಆಯಿತು, ಸೈನಿಕರ ಒಂದು ಸಾವಿನ ಮೇಲೆ ಚುನಾವಣೆ ನಡೆಸಿ ಮತ್ತೆ ಗೆದ್ದು. ಇವತ್ತು 2024 19ರಿಂದ 24ರವರೆಗೆ ಆಗಲಿ 14ರಿಂದ 24 ತಮ್ಮ ಸಾಧನೆಗಳನ್ನು ಹೇಳಿ ಚುನಾವಣೆಯನ್ನು ಎದುರಿಸಬೇಕಾಗಿತ್ತು. ಅದನ್ನು ಬಿಟ್ಟ ಇವತ್ತಿಗೂ ಕೂಡ ಇವತ್ತು ಧರ್ಮದ ಆಧಾರದೊಳಗೆ ಚುನಾವಣೆ ಮಾಡುವಂಥದ್ದನ್ನು ನಾವು ನೋಡೋಣ. ಇನ್ನೊಂದು ಅಂಶ, ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಾಗ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನೊಳಗೆ ಚುನಾವಣಾ ಆಯುಕ್ತರ ನೇಮಕಾತಿ ಸಾಂವಿಧಾನಿಕವಾಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಭಾಳಷ್ಟು ಜನ ಸುಪ್ರೀಂ ಕೋರ್ಟಿಗೆ ಹೋದರು. ಅದರ ಫಲವಾಗಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಟ್ಟರು. ಒಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಪ್ರಧಾನಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕ, ಈ 3 ಜನ ಇರಬೇಕು ಅಂತ ತಿಳ್ಕೊಂಡ ಚುನಾವಣಾ ಆಯುಕ್ತರು ನೇಮಿಸುವಾಗ ಈ 3 ಜನರನ್ನ ಒಂದು ಕಮಿಟಿ ಮಾಡಿ ಅದನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು, ಆದರೆ ಮೋದಿ ಸರ್ಕಾರ ಮಾಡಿದ್ದೇನಂತಂದ್ರೆ 147 ಜನ ಸದಸ್ಯರ ವಿರೋಧ ಪಕ್ಷದ ಸದಸ್ಯರನ್ನ ಸಸ್ಪೆಂಡ್ ಮಾಡಿ, ಲೋಕಸಭೆ ಒಳಗೆ ಸಸ್ಪೆಂಡ್ ಮಾಡಿ ಒಂದು ಕಾನೂನು ರಚನೆ ಮಾಡ್ಕೊತಾರೋ. ಅದರೊಳಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ತೆಗೆದೊಗಿತಾರೋ. ಆಮೇಲೆ ಆಳುವ ಪಕ್ಷದ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವ ಇಬ್ಬರು ಇರಬೇಕು, ವಿರೋಧ ಪಕ್ಷದ ಒಬ್ಬರು ಇರಬೇಕು ಅಂತ ತಿಳ್ಕೊಂಡ. ಅಂದರೆ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಇವತ್ತು ಚುನಾವಣೆ ಒಳಗೆ ಯಾವುದು ಅಂಪೈರ್ ಸ್ಥಾನದೊಳಗೆ ನಿಂದಿರಬೇಕಾಗೈತಿ. ಆಟದೊಳಗೆ ಇವತ್ತು ಕಬಡ್ಡಿನೇ ಇರುವಲ್ಲೆಕ್ಕ, ಇವತ್ತು ಕ್ರಿಕೆಟ್ ಇರುವಲ್ಲೆಕ್ಕ ಅಂಪೈರ್ ಮೇಲೆ ಇಬ್ಬರದು ವಿಶ್ವಾಸ ಇರಬೇಕು. ಮೊದಲೇಕ ನಾನು ಒಂದು ಟೀಮ್ ನಾ ಅಂಪೈರ್ ನೇಮಕ ಮಾಡ್ಕೋತೀನಿ ಅನ್ನುವಂಥದ್ದು ಏನೈತಲ್ಲ, ಇದು ಮುಂದೆ ಆಟ ಆಡೋದು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಹಂಗೆ ಚುನಾವಣಾ ಕಮಿಷನರ್ಗಳನ್ನ ಏನು ನೇಮಕ ಮಾಡ್ಯಾರೋ 3 ಜನರನ್ನ ತಮಗೆ ಬೇಕಾದಂಥವ್ರನ್ನ ಚುನಾವಣಾ ಆಯುಕ್ತರನ್ನ ನೇಮಿಸ್ಕೊಂಡಾರು. ಅವ್ರು ಇವತ್ತು ಫಿಟ್ ಅನ್ನಕ್ಕೆ ತಯಾರಿಲ್ಲ. ಇವತ್ತು EVM ಬಗ್ಗೆ ಎಷ್ಟೋ ಪ್ರಶ್ನೆಗಳದಾವು, ಅದನ್ನು ಸಾಲ್ವ್ ಮಾಡೋಕೆ ಅವ್ರು ತಯಾರಿಲ್ಲ. VVPAT ಬಗ್ಗೆ ಪ್ರಶ್ನೆ ಅದಾವು, ಚುನಾವಣಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನ ಇವತ್ತು ವಿರೋಧ ಪಕ್ಷ ಕೇಳಿದ್ರೆ ಅದಕ್ಕೆ ಹೇಳೋದಕ್ಕೆ ತಯಾರಿಲ್ಲ. ಅಂದರೆ ಒಂದು ಸ್ವಾಯತ್ತ ಸಂಸ್ಥೆಯಾದಂತಹ ಒಂದು ಚುನಾವಣಾ ಆಯೋಗದ ಮೇಲೆ BJP ಸರ್ಕಾರ ಒಂದು ದಾಳಿಯನ್ನು ನಡೆಸಿದೆ. ಇವತ್ತು ಅದೇ ರೀತಿ CBI ಅನ್ನುವಂಥ ಒಂದು ಸ್ವಾಯತ್ತ ಸಂಸ್ಥೆಯನ್ನು ತನ್ನ ಕಪಿ ಮುಷ್ಟಿಯೊಳಗೆ ಇಟ್ಕೊಂಡೈತಿ. ಇವತ್ತು ED ಅನ್ನುವಂಥ ಒಂದು ಸಂಸ್ಥೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅನ್ನುವಂಥ ಒಂದು ಏನು ಸಂಸ್ಥೆ ಐತಿ, ED ಅನ್ನುವಂಥದ್ದನ್ನು ತನ್ನ ಕಬ್ಜೆ ಒಳಗೆ ಇಟ್ಕೊಂಡೈತಿ. ಅಂದರೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ತನ್ನ ಕಪಿ ಮುಷ್ಟಿ ಒಳಗೆ ಇಟ್ಕೊಳ್ಳೋದು ಅಂದ್ರೆ ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ, ಸಂವಿಧಾನದ ಮೇಲಿನ ದಾಳಿ. ಇವತ್ತು ಸುಮಾರು 500ರಿಂದ 600 ಜನ ಇವತ್ತು ದೇಶದೊಳಗೆ ಮೋದಿಯ ವಿರುದ್ಧ ಮಾತಾಡ್ತಕ್ಕಂಥ ಪತ್ರಕರ್ತರು, ಇವತ್ತು ಸತ್ಯವನ್ನು ಬಹಿರಂಗ ಮಾಡಿರ್ತಕ್ಕಂಥ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಇವತ್ತು ಜಾಮೀನಿಲ್ಲದೆ ಇವತ್ತು ಇದ್ರೊಳಗೆ ಜೈಲೊಳಗೆ ಕೊಳೆಯಾಕತ್ತಾರೆ. ಅವ್ರಿಗೆ ಜಾಮೀನು ಕೊಡುವುದಕ್ಕೂ ಕೂಡ ಇವತ್ತು ನ್ಯಾಯಮೂರ್ತಿಗಳು ಹೆದರಾಕತ್ತಾರೆ. ಯಾಕಂದ್ರೆ ನ್ಯಾಯಾಂಗದ ಮೇಲೂ ಕೂಡ ಇವತ್ತು ಅಷ್ಟು ಒತ್ತಡ ಇದೆ. ಅಂದರೆ ನ್ಯಾಯಾಂಗದ ಮೇಲಿನ ಒತ್ತಡ, ಇವತ್ತು ಪತ್ರಿಕಾ ರಂಗದ ಮೇಲಿನ ಒತ್ತಡ ಮತ್ತು ED, CBI ಮತ್ತು ಎಲೆಕ್ಷನ್ ಕಮಿಷನ್ ಇವು ಎಲ್ಲವನ್ನೂ ಇವತ್ತು ಕಬಳಿಸುವಂತಹ ಕೆಲಸ ಏನೈತಿ, ಇದಕ್ಕೆ ಪ್ರಜಾಪ್ರಭುತ್ವ ವಿರೋಧಿ BJP ಅಂತ ನಾವು ಹೇಳಬೇಕಾಗುತ್ತೆ. ಇವು ಯಾವನ್ನೂ ಇದು ಬಿಟ್ಟಿಲ್ಲ. ಇವತ್ತು ನಾವು ಎಷ್ಟೋ ಇಂದಿರಾ ಗಾಂಧಿ ಕಾಲದೊಳಗೂ ಕೂಡ ಇವತ್ತು ಪತ್ರಿಕೆಗಳು ಸ್ವತಂತ್ರವಾಗಿದ್ದು. ಇವತ್ತು ನಮ್ಮ ಭಾರತೀಯ ಜನರ ಒಂದು ಮನಸ್ಥಿತಿ ಹೆಂಗೈತೆ ಅಂದ್ರೆ ಪತ್ರಿಕೆ ಒಳಗೆ ಬಂದಿದ್ದು ಖರೆ ಅಂತ ನಂಬ್ತಾರೆ. ಇವತ್ತು TV ಒಳಗೆ ಬಂದಿದ್ದು ಸತ್ಯ ಅಂತ ನಂಬುವಂಥ ಜನ. ಇವತ್ತು ಪ್ರಧಾನಮಂತ್ರಿ ಏನೋ ಮಾತಾಡಿದ್ರು ಅದು ಸತ್ಯ ಅಂತ ನಂಬುವಂಥ ಜನ. ಯಾಕಂದ್ರೆ ಸುಳ್ಳು ಹೇಳಿದ ಪ್ರಧಾನಿಗಳು ನಮ್ಮ ದೇಶದೊಳಗೆ ಆಗಿರಲಿಲ್ಲ. ಆದರೆ ಪ್ರಥಮ ಬಾರಿಗೆ ನಮ್ಮ ದೇಶದೊಳಗೆ ಯಾರ್ಯಾರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದರೆ, ಒಬ್ಬ ಪ್ರಧಾನಿ ಹಸಿ ಸುಳ್ಳು ಹೇಳ್ತಾನೋ ಅಂತ ತಿಳ್ಕೊಂಡ ಬಹುಸಂಖ್ಯಾತ ದೇಶವಾಸಿಗಳು ಇವತ್ತು ಬಹಳಷ್ಟು ಜನ ನಂಬ್ತಾರೆ. ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರೋ ಅನ್ನೋದಕ್ಕೆ ಇವತ್ತು ಹೌದು ಸುಳ್ಳು ಹೇಳ್ತಾರೋ ಅನ್ನುವಂಥ ಜನ ಇವತ್ತು. ಪತ್ರಿಕೆಯವರು ಸುಳ್ಳು ಬರೀತಾರೋ ಅನ್ನುವಂಥದ್ದನ್ನು ಇವತ್ತು ಜನ ನಂಬ್ತಾರೆ. TV ಒಳಗೆ ಸುಳ್ಳು ಹೇಳ್ತಾರೋ ಅನ್ನುವಂಥದ್ದನ್ನು ಇವತ್ತು ಜನ ಮಾತಾಡ್ತಾರೆ. ಅಂದರೆ ಇವೆಲ್ಲ ಸಂಸ್ಥೆಗಳು, ಪತ್ರಿಕೆ, ಮಾಧ್ಯಮ,
ಇವೆಲ್ಲ ಸಂಸ್ಥೆಗಳು ಕೂಡ ಇವರ ಆಡಳಿತದ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡವ. ಈ ಮಟ್ಟಕ್ಕೆ ನಮ್ಮ ದೇಶವನ್ನು ಇವತ್ತು ಪ್ರಧಾನಿಯವರು, ಈ ಸರ್ಕಾರ, ಈ ಪಕ್ಷ ಇವತ್ತು ನಮಗೆ ತಂದಿಟ್ಟೈತಿ. ಅದಕ್ಕೆ ಇವರು 400 ಆರಿಸಿ ಬರಬೇಕಂತ. 400 ಸೀಟ್ ಆರಿಸಿ ಬರುವುದು ಅಂತಂದ್ರೆ ಸಂವಿಧಾನವನ್ನು ಬದಲಿ ಮಾಡಬೇಕು. ಆದರೆ ಸಂವಿಧಾನದೊಳಗೆ 400 ಅಲ್ಲ 500 ಬಂದರೂ ನಮ್ಮ ಸಂವಿಧಾನವನ್ನು ಬದಲಿ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅನ್ನುವಂಥದ್ದನ್ನು ಈ ಜನರಿಗೆ ಗೊತ್ತಿಲ್ಲ. 2/3 ಅಂಶ ಬಹುಮತದೊಂದಿಗೆ ನಾವು ಸಂವಿಧಾನದೊಳಗೆ ತಿದ್ದುಪಡಿ ಮಾಡಿಕೊಳ್ಳಬಹುದೇ ವಿನ ಈ ಸಂವಿಧಾನದ ಮೂಲ ರಚನೆಯನ್ನ ಬದಲಿ ಮಾಡ್ಕೊಳ್ಳೋಕೆ ಬರುವುದಿಲ್ಲ. ಆ ಕಾರಣಕ್ಕೆ ಬದಲಿ ಮಾಡಕ್ಕೆ ಬರುವುದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಇಟ್ಟುಕೊಂಡನೇ ಅವರು ಆ ಸಂವಿಧಾನವನ್ನು ಹಾಳು ಮಾಡುವಂಥ ಕೆಲಸ ಇವತ್ತು ಮಾಡಕತ್ತಾರ. ಇಂಥ ಒಂದು ಪಕ್ಷವನ್ನು ನಾವು ಇಡೀ ಭಾರತೀಯರು ಇವತ್ತು ದೇಶ ಪ್ರೇಮಿಗಳು ಅನ್ನುವಂಥವ್ರು ಏನಿದೇವಿ ಎಲ್ಲರೂ ಕೂಡ ಈ BJPಯನ್ನು ಸೋಲಿಸಿ ತಮ್ಮ ದೇಶ ಪ್ರೇಮವನ್ನು ಮೆರಿಬೇಕು. ಇಂಥ BJP ಒಂದು ಸುಳ್ಳರ ಪಕ್ಷ ನಮಗೆ ಬೇಡ ಅನ್ನುವಂಥದ್ದು. 2017 ಒಳಗೆ ಒಂದು ಚುನಾವಣೆಗೆ ಒಂದು ಸ್ವಾತಂತ್ರ್ಯ ಹೊತ್ತಿನೊಳಗೆ ಚುನಾವಣೆಗೆ ಫಂಡ್ ತಗೊಳ್ಳುವಂಥದ್ದು ಇರಲೇ ಇಲ್ಲ. ಚುನಾವಣೆಯನ್ನು ಯಾವುದೇ ರಾಜಕೀಯ ಪಕ್ಷ ಎದುರಿಸಿದ್ರು ತಮ್ಮ ಹಿತೈಷಿಗಳ ಹತ್ರ, ತಮ್ಮ ಪಕ್ಷ ಹಿತೈಷಿಗಳ ಹತ್ರ ಇಸ್ಕೊಂಡು ಚುನಾವಣೆಗಳನ್ನು ನಡೆಸ್ತಕ್ಕಂಥ ಒಂದು ಕಾಲ ಇತ್ತು. ಆಮೇಲೆ ಕಾರ್ಪೊರೇಟ್ಗಳ ದೊಡ್ಡ ಶ್ರೀಮಂತರ ಕಡೆಯಿಂದ ಹಣ ತಗೊಳ್ಳುವಂಥದ್ದು ಆರಂಭ ಆಯಿತು. ಅದರ ಮೇಲೆ ಆರೋಪ ಪ್ರತ್ಯಾರೋಪ ಬಂದಾಗ ಸರ್ಕಾರನೇ ಒಂದು ನಿಯಮ ಮಾಡಿದೆ 80ರ ದಶಕದೊಳಗೆ. ಒಬ್ಬ ಕಾರ್ಪೊರೇಟ್ ಅಂದರೆ ಭಾರಿ ದೊಡ್ಡ ಉದ್ಯಮಿ ತನ್ನ ಒಂದು ಲಾಭದ 7.5% ಮ್ಯಾಕ್ಸಿಮಮ್ ಅಂದರೆ 7.5% ಕೊಡಬೇಕು. ಅದಕ್ಕಿಂತ ಕಡಿಮೆ ಕೊಟ್ಟರೆ ನಡೀತೈತೆ, ಅದಕ್ಕಿಂತ ಮ್ಯಾಲೆ ಯಾವುದೇ ಪರಿಸ್ಥಿತಿ ಒಳಗೆ ಚುನಾವಣೆಗೆ ಹಣ ಕೊಡಬಾರದು ಅನ್ನುವಂಥದ್ದು ಅದನ್ನು ಬೇಕಾಗುವಂಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಇಟ್ಟು ಎಲ್ಲನೂ ಬದಲಾವಣೆ ಮಾಡಿ ಒಂದು ಕಾನೂನು ತಂದು. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಡ್ತು. ಏನಂತ ಕೊಡ್ತು? ಚುನಾವಣಾ ಬಾಂಡ್ ತಗೊಂಡಿದ್ದು ಸಂಪೂರ್ಣ ಅಕ್ರಮ ಅಂತ ತಿಳ್ಕೊಂಡು ಸುಮಾರು 8,200 ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ರೂಪದಲ್ಲಿ BJP ಸಂಗ್ರಹ ಮಾಡಿ. ಇವತ್ತು ಯಾಕೆ ಮಾಧ್ಯಮ ಒಂದು ಪರವಾಗಿ ಐತಿ, ಯಾಕೆ ಇವೆಲ್ಲನೂ ಖರೀದಿ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ 8,200 ಕೋಟಿ ರೂಪಾಯಿ ಅವ್ರ ಕಡೆ ಏನು ಜಮಾ ಆಯ್ತು. ಇದು ಒಂದೊಂದು ಈಗಿಂದು, ಆದರೆ ಹಿಂದಿನ ಈ ಇಲೆಕ್ಷನ್ ಬಾಂಡ್ ನಂತರ ಇನ್ನೂ ಎಷ್ಟೋ ಅದಾವು. ಆಮೇಲೆ ಯಾರು ಟೈಮ್ ಆಗಿ ಕೆಲವು ಜನ ಕಾಂಗ್ರೆಸ್ ಪಾರ್ಟಿಗೆ ಇದನ್ನು ಫಂಡ್ ಕೊಡ್ತಿದ್ರು, ಕೆಲವರು BJPಗೆ ಕೊಡ್ತಿದ್ರು, ಕೆಲವರು BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೊಡ್ತಿದ್ರು. ಆದರೆ ಯಾರು ಕಾಂಗ್ರೆಸ್ಸಿಗೆ ಇದನ್ನು ಕೊಡಾಕತ್ತಾರ, ಫಂಡ್ ಕೊಡಾಕತ್ತಾರ ಅನ್ನೋದನ್ನು ಕಂಡುಹಿಡ್ಕೊಂಡು ಅವ್ರ ಮೇಲೆ CBI ಮತ್ತು ED ದಾಳಿ ಮಾಡಿಸಿದ್ರು. ಆ ದಾಳಿಯ ಮೂಲಕ ಸುಮಾರು 355 ಕೋಟಿ ರೂಪಾಯಿಗಳನ್ನು ಕಲೆಮರೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ನೀವು ನೋಡಿಲ್ಲ ಹಿಂದ್ಕೊಂಡ್ರೆ ಹಿಂದ್ಕೊಂಡ್ರೆ ಹಾಕೊಂಡ ಬರ್ಬೇಕಾಗತ್ತ ಅಲ್ಲೇ ತಕ್ಕೊತಿರ್ತಾರೆ ಅವರೆಲ್ಲ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹುಲಕುಂದ JDP ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆಂದು ತೆರಳಿದ ಮಾಜಿ CM ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರು ಮುಜುಗರಗೊಂಡ ಘಟನೆ ನಡೆದಿದೆ. ಗ್ರಾಮದ ಸಾರ್ವಜನಿಕರು ಅವರಿಗೆ ಗೆರವು ಹಾಕಿ ತಡೆದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ಕೈ ಜೋಡಿಸಿರುವುದು ಒಂದು ಅಕ್ಷಮ್ಯ ಅಪರಾಧ. ನಾವು ಯಾವತ್ತಿದ್ದರೂ BJPಯನ್ನೇ ಮಾಡುತ್ತೇವೆ, BJPಯೊಂದಿಗೆ ಇದ್ದೇವೆ. ನೀವು ದಯವಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಯಾರು ನಡೆಸಿದಾರ ಅವರಿಂದ ದೂರವಿರಿ ಎಂದು ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಶಾಸಕ ಯಾದವಾಡ್ ಅವರಿಗೆ ಗೆರವು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ ನೀವು ಫೋನ್ನಾಗ ಅಲ್ಲೇ ಕೂತು ಮಾತಾಡೋದೇನಿಲ್ರಿ, ನೀವು ಕರ್ಕೊಂಬಂದ್ರೆ ಬರ್ರಿ, ಅಂದ್ರೆ ನೀವು ಏನು ಅವಶ್ಯಕತೆ ಇಲ್ಲ, ಅವರು ಅವಶ್ಯಕತೆ ಇಲ್ಲ. ನಿಮ್ಮ ರಾಜಕೀಯ ಟೀಮಿಗೆ ನಮ್ಮನ್ನ ಬಲಿ ಕೊಡಕ್ಕೆ ಹೋಗ್ಬೇಡ್ರಿ.
ಬೆಳಗಾವಿ ಲೋಕಸಭೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಜಿಲ್ಲೆ ರೆಡ್ಡಿ ಸಮಾಜದಿಂದ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇವತ್ತು ನಾವು ಬೆಳಗಾವಿ ರೆಡ್ಡಿ ಸಂಘದ ವತಿಯಿಂದ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಮತದಾರರಿಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬಂದಿದ್ದು. ಬೆಳಗಾವಿ ಜಿಲ್ಲಾ ರೆಡ್ಡಿ ಸಂಘದ ವತಿಯಿಂದ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತರಲು ನಮ್ಮ ಜನರಿಗೆ ನಾವು ಮನವಿ ಮಾಡಿಕೊಳ್ಳಲಿಕ್ಕೆ ಇವತ್ತು ರಾಮದುರ್ಗ ತಾಲೂಕಿನಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಜನರಿಗೆ JBM ಕೇಬಲ್ ಮೂಲಕ ಎಲ್ಲ ನಮ್ಮ ಸಮುದಾಯದ ಮತದಾರರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಬೆಳಗಾವಿ ರೆಡ್ಡಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡಿ ಜಿಲ್ಲೆಯ ನಮ್ಮ ಸಮುದಾಯದ ಹಿರಿಯರೆಲ್ಲರೂ ಹೋದ ವಾರ ಒಂದು ನಿರ್ಣಯ ಮಾಡಿ ನಾವು ಈ ಸಲ ಯುವಕ, ವಿದ್ಯಾವಂತ ಮತ್ತು ನಮ್ಮ ಕೆಲಸಗಳಿಗೆ ಸಹಾಯ ಮಾಡುವ ಯುವಕರಾದ ಶ್ರೀ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಈ ಸಲ ನಾವೆಲ್ಲ ನಮ್ಮ ಸಮುದಾಯದ ವತಿಯಿಂದ ಅವರಿಗೆ ಸಹಾಯ ಮತದಾನ ಮಾಡಿ ಅವರನ್ನು ನಮ್ಮ MPಯಲ್ಲಿ ಒಳ್ಳೆಯ ಲೀಡರಿಂದ ಆರಿಸಿ ತರಲು ನಿರ್ಣಯಿಸಿಕೊಂಡು ಆ ಪ್ರಕಾರ 2 ದಿನದಿಂದ ರಾಮದುರ್ಗ, ಸವದತ್ತಿ ಎಲ್ಲ ಹಳ್ಳಿಗಳಲ್ಲಿ ವಿಚಾರ ತಯಾರು ಮಾಡಿ ನಮ್ಮ ಸಮುದಾಯದ ಈ JBM ಆಫೀಸಿಗೆ ಬಂದು ಎಲ್ಲ ನಮ್ಮ ತಾಲೂಕಿನ ಬಂಧುಗಳಿಗೆ ಕಾಂಗ್ರೆಸ್ಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಹೆಚ್ಚಿನ ಅಂತರದಿಂದ ಜನರು ಮತದಾನ ಮಾಡಲು ವಿನಂತಿ. ಎಷ್ಟು ಸಾವಿರ ಲೀಡ್ ಕೊಡ್ಬೇಕಂತ ಸರ್ ರೆಡ್ಡಿ ಸಮಾಜ ವತಿಯಿಂದ? ರೆಡ್ಡಿ ಸಮಾಜ ವತಿಯಿಂದ ನಾವು ಇಲ್ಲಿ 30,000 ಅದೀವಿ. ಅಲ್ಲ, ಒಟ್ಟು ಮತಕ್ಷೇತ್ರದ ರೆಡ್ಡಿ ಸಮಾಜ ವತಿಯಿಂದ ಸರ್ ಟೋಟಲ್ ಆಗಿ 1 lakh votes. 1 lakh ಬೆಳಗಾವಿ ಜಿಲ್ಲಾದಾಗ ಅರಬಾವಿ, ಗೋಕಾಕ್, ಸವದತ್ತಿ ಮತ್ತು ರಾಮದುರ್ಗ 1,10,000 ಎಲ್ಲರೂ ಒಂದು 4 ಲಕ್ಷ ಓಟ್ ಹಾಕಿಸುವಂತ ಒಂದು ನಾವು ಕೃಷಿ ಹಿನ್ನೆಲೆಯಿಂದ ಬಂದಿರುವುದರಿಂದ ಬಹಳಷ್ಟು ಕೃಷಿ ಕಾರ್ಮಿಕರು ನಮ್ಮ ಮಾತಿಗೆ ಗೌರವವನ್ನು ಕೊಡುವ ಹಿನ್ನೆಲೆಯಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ನಾವು ವಿನಂತಿಯನ್ನು ಮಾಡಿಕೊಳ್ಳಬಹುದು. ಓಕೆ ಸರ್, ಥ್ಯಾಂಕ್ ಯು. ರೆಡ್ಡಿ ಸಂಘದಿಂದ ನಾವು ಈ ಸಲ ನಾವು ನಮ್ಮ ಸಮಾಜದಿಂದ, ರೆಡ್ಡಿ ಸಮಾಜದಿಂದ ಯಂಗ್ಸ್ಟರ್ ಆದ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತ ಚಲಾವಣೆಗೋಸ್ಕರ ನಮ್ಮ ಸಮಾಜದ ಎಲ್ಲ ತಾಲೂಕಿಗೆ ನಾವು ಹೋಗಿ ನಮ್ಮ ಸಮಾಜದ ಭೇಟಿಯಾಗಿ ತಿಳುವಳಿಕೆ ಕೊಟ್ಟು ಅವರಿಗೆ ನಾವು ಬಹುಮತದಿಂದ ಆರಿಸಿ ತರಬೇಕಾಗಿ ನಮ್ಮ ಸಮಾಜದಿಂದ ಕಳಕಳಿ ವಿನಂತಿ ಇರುತ್ತದೆ. ಎಲ್ಲ ರೆಡ್ಡಿ ಬಾಂಧವರು